Good morning, students. Since last few classes we discussing about the fifth chapter, principles of inheritance and variations. In that chapter I explained about the one gene inheritance by taking example monohybrid cross. There we crossed tall pea plant with a dwarf pea plant, and we discussed about the two gene inheritance by taking example dihybrid cross. By observing the results of these two crosses, Gregor John Mendel formulated three laws: law of dominance, law of segregation, and law of independent assortment. First law, law of dominance. It states that in heterozygous condition, one factor will suppress the expression of other factor, and that will be expressed. That expressed character is called dominant character. The one which is suppressed is called the recessive character. ಹೀಗೆ ಗ್ರೆಗರ್ ಜಾನ್ ಮೆಂಡೆಲ್ ಲಾ ಆಫ್ ಡಾಮಿನೆನ್ಸ್ ಅನ್ನ ಹೇಳಿದರು. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ಗಳು ಇತ್ತು. ಟಾಲ್ ಪೀ ಪ್ಲಾಂಟ್ ಅನ್ನ ಡ್ವಾರ್ಫ್ ಪೀ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡಿದಾಗ ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಯಿತು? F1 ಜನರೇಷನ್ ನಲ್ಲಿ, ಫಸ್ಟ್ ಫಿಲೈಲ್ ಜನರೇಷನ್ ನಲ್ಲಿ ಎಲ್ಲ ಪ್ಲಾಂಟ್ಸ್ಗಳು ಟಾಲ್ ಬಂತು. ಇದನ್ನು ನೋಡಿಕೊಂಡು ಮೆಂಡೆಲ್ ಅವರು ಏನು ಹೇಳಿದರು? ಟಾಲ್ ಮತ್ತು ಡಾರ್ಫ್ ಅಲ್ಲಿ ಟಾಲ್ ಇದು ಡಾಮಿನೆಂಟ್ ಕ್ಯಾರೆಕ್ಟರು. ಯಾಕೆ? ಇದು ಹೆಟಿರೋಜೈಗಸ್ ಕಂಡೀಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, ಮತ್ತು ಡಾರ್ಫ್ ಇದು ರಿಸೆಸಿವ್ ಫ್ಯಾಕ್ಟರ್, ಅಂದ್ರೆ ಹೆಟಿರೋಜೈಗಸ್ ಕಂಡೀಷನ್ ಅಲ್ಲಿ ಇದು ಸಪ್ರೆಸ್ ಆಗುತ್ತೆ ಅಂತ ಗೊತ್ತಾಯಿತು. ಇದು ಪಿ ಪ್ಲಾಂಟ್ ಹೈಟ್ ಅನ್ನು ತಗೊಂಡು ಒಂದು ಲಾ ಫಾರ್ಮುಲೇಟ್ ಮಾಡಿದ್ದು. ನಂತರ ಈ ರೌಂಡ್ ಮತ್ತು ರಿಂಕಲ್ಡ್ ಸೀಡೆಡ್ ಪಿ ಪ್ಲಾಂಟ್ ಅನ್ನು ಅಬ್ಸರ್ವ್ ಮಾಡ್ತಾರೆ. ಹೆಟಿರೋಜೈಗಸ್ ಸ್ಟೇಟ್ ಅಲ್ಲಿ ರೌಂಡ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ, ರಿಂಕಲ್ಡ್ ಕ್ಯಾರೆಕ್ಟರ್ ಸಪ್ರೆಸ್ ಆಗುತ್ತೆ. ಇದರಿಂದ ಅವರು ಏನು ಹೇಳ್ತಾರೆ? ರೌಂಡ್ ಡಾಮಿನೆಂಟ್ ಕ್ಯಾರೆಕ್ಟರು, ರಿಂಕಲ್ಡ್ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಹೇಳಿದರು. ಹಾಗೇನೆ ಈ ಕಲರ್ ಆಫ್ ಸೀಡ್ ಬಂದ್ರೆ ಇಲ್ಲಿ ಯೆಲ್ಲೋ ಮತ್ತು ಗ್ರೀನ್ ಇತ್ತು. ಹೆಟಿರೋಜೈಗಸ್ ಸ್ಟೇಟ್ ಅಲ್ಲಿ ಯೆಲ್ಲೋ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇತ್ತು, ಗ್ರೀನ್ ಕ್ಯಾರೆಕ್ಟರ್ ಸಪ್ರೆಸ್ ಆಗ್ತಾ ಇತ್ತು. ಸೊ ಇವೆಲ್ಲ ರಿಸಲ್ಟ್ಸ್ಗಳನ್ನು ನೋಡಿಕೊಂಡು ಮೆಂಡೆಲ್ ಅವರು ಈ ಲಾ ಆಫ್ ಡಾಮಿನೆನ್ಸ್ ಅನ್ನೋದನ್ನ ಫಾರ್ಮುಲೇಟ್ ಮಾಡ್ತಾರೆ. ಈ ಮೆಂಡೆಲ್ ವರ್ಕ್ ನಂತರ, ಅಂದ್ರೆ ಗ್ರೆಗರ್ ಜಾನ್ ಮೆಂಡೆಲ್ ಅವರು he will died in 1884. After 16 years, ಅಂದ್ರೆ 1900 ಅಲ್ಲಿ 3 ಇಂಡಿಪೆಂಡೆಂಟ್ ಸೈಂಟಿಸ್ಟ್, ಅಂದ್ರೆ TH ಮಾರ್ಗನ್, ಕಾರ್ಲ್ ಕೊರೆನ್ಸ್, ಸ್ಕೇರ್ ಮಾರ್ಕ್, ಇವರೆಲ್ಲ ಇಂಡಿಪೆಂಡೆಂಟ್ ಆಗಿ ಬೇರೆ ಬೇರೆ ಒಂದು ಆರ್ಗ್ಯಾನಿಸಮ್ಸ್ಗಳ ಮೇಲೆ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಏನು ಗೊತ್ತಾಯಿತು ಅಂದರೆ, ಲಾ ಆಫ್ ಡಾಮಿನೆನ್ಸ್ ಈಸ್ ನಾಟ್ ಯೂನಿವರ್ಸಲ್. ಇದು ಎಲ್ಲ ಕಡೆ ಅಪ್ಲೈ ಆಗಲ್ಲ. ಅಂದರೆ ಯಾಕೆಂದರೆ ಹೆಟಿರೋಜೈಗಸ್ ಸ್ಟೇಟಲ್ಲಿ ಡಾಮಿನೆಂಟ್ ಸಂಪೂರ್ಣವಾಗಿ ರಿಸೆಸಿವ್ ಅನ್ನು ಸಪ್ರೆಸ್ ಮಾಡಲಿಕ್ಕಾಗಲ್ಲ. ಕೆಲವೊಂದು ಕಡೆಗೆ
ಆ ಒಂದು ರಿಸೆಸಿವ್ ಕೂಡ ಎಕ್ಸ್ಪ್ರೆಸ್ ಆಗುತ್ತೆ ಅನ್ನೋದು ನಂತರ ಗೊತ್ತಾಗುತ್ತೆ. ಇದನ್ನೇ ನಾವು ಡಿವಿಯೇಷನ್ಸ್ ಫ್ರಮ್ ದ ಮೆಂಡೆಲ್ಸ್ ಲಾ ಅಂತ ಹೇಳ್ತೀವಿ. ಇದು ಯಾವ ಪ್ಲಾಂಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರು ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್. ಇದೊಂದು ಪ್ಲಾಂಟ್, ಆರ್ನಮೆಂಟಲ್ ಪ್ಲಾಂಟ್ ಸ್ನ್ಯಾಪ್ ಡ್ರ್ಯಾಗನ್. ಮತ್ತೊಂದು ಪ್ಲಾಂಟ್ ಯಾವುದು ಅಂದ್ರೆ ಮಿರಾಬಿಲಿಸ್ ಜಲಪಾ ಪ್ಲಾಂಟ್. ಈ ಮಿರಾಬಿಲಿಸ್ ಜಲಪಾ ಪ್ಲಾಂಟ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಅಲ್ಲಿ ಏನು ಗೊತ್ತಾಯಿತು ಅಂದ್ರೆ ಲಾ ಆಫ್ ಡಾಮಿನೆನ್ಸ್ ಅಪ್ಲೈ ಆಗಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ರೆಡ್ ಫ್ಲವರ್ಡ್ ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್ ಅನ್ನು ತಗೊಳ್ತಾರೆ. ಫಿನೋಟೈಪ್ ಏನು? ರೆಡ್ ಫ್ಲವರ್ಡ್ ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್ ಅನ್ನ ಯಾವುದ್ರ ಜೊತೆಗೆ ಕ್ರಾಸ್ ಮಾಡ್ತಾರೆ? ವೈಟ್ ಫ್ಲವರ್ಡ್ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡ್ತಾರೆ. ಇದರಲ್ಲಿ ಡಾಮಿನೆಂಟ್ ಯಾವುದು, ರಿಸೆಸಿವ್ ಯಾವುದು? ರೆಡ್ ಈಸ್ ಡಾಮಿನೆಂಟ್, ವೈಟ್ ಈಸ್ ರಿಸೆಸಿವ್. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಹೀಗೆ ಈ ಎಕ್ಸ್ಟರ್ನಲಿ ಎಕ್ಸ್ಪ್ರೆಸ್ಡ್ ಕ್ಯಾರೆಕ್ಟರ್ಸ್ಗಳನ್ನ ಏನಂತ ಕರೀತೀವಿ? ಈಗಾಗಲೇ ನಿಮಗೆ ಅದನ್ನು ಹೇಳಿದ್ದೀನಿ, ಫಿನೋಟೈಪ್. ಫಿನೋಟೈಪಿಕಲಿ ಹೇಗಿದೆ ಅಂದ್ರೆ ಒಂದು ಪ್ಲಾಂಟ್, ಯಾವ ಪ್ಲಾಂಟ್? ಸ್ನ್ಯಾಪ್ ಡ್ರ್ಯಾಗನ್. Phenotype of one plant is red, another white. ಇವೆರಡನ್ನು ಕ್ರಾಸ್ ಮಾಡ್ತಾರೆ. What are their genotypes? ಈಗಾಗಲೇ ಮೆಂಡೆಲ್ಸ್ ಎಕ್ಸ್ಪೆರಿಮೆಂಟಲ್ಲಿ ಟಾಲ್ ಡಿನೋಟ್ ಮಾಡಲಿಕ್ಕೆ ಕ್ಯಾಪಿಟಲ್ ಟಿ ಯೂಸ್ ಮಾಡಿಕೊಂಡಿದ್ವಿ. ಹಾಗೆ ಡ್ವಾರ್ಫ್ ಅನ್ನು ತೋರಿಸಲಿಕ್ಕೆ ಸ್ಮಾಲ್ ಟಿ ತಗೊಂಡಿದ್ವಿ. ಹೀಗೆ ಆ 2 ಲೆಟರ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವುಗಳ ಜಿನೋಟೈಪ್ಸ್ಗಳನ್ನು ಅಂದರೆ ಅಲೀಲ್ಸ್ಗಳನ್ನು ತೋರಿಸಬೇಕು. ಮತ್ತೆ ಡಾಮಿನೆಂಟ್ ಕ್ಯಾರೆಕ್ಟರ್ ಅನ್ನು ತೋರಿಸಲಿಕ್ಕೆ ಬಿಗ್ ಲೆಟರ್ಸ್ ಅನ್ನು ತಗೋಬೇಕು ಮತ್ತು ರಿಸೆಸಿವ್ ಕ್ಯಾರೆಕ್ಟರ್ ಅನ್ನು ತೋರಿಸಲಿಕ್ಕೆ ಅದರದೇ ಸ್ಮಾಲ್ ಲೆಟರ್ಸ್ಗಳನ್ನು ತಗೋಬೇಕು. ಹಾಗಾದರೆ ಇಲ್ಲಿ ಯಾವುದು ತಗೊಳ್ತಿದ್ದೀರಾ? ಈಗ ಕ್ಯಾಪಿಟಲ್ ಆರ್. ಇದು ರೆಡ್ ಫ್ಲವರ್ಡ್ ಜಿನೋಟೈಪ್ಸ್ಗಳು. ಹಾಗಾದ್ರೆ ಇಲ್ಲಿ ಯಾವುದು ತಗೋಬೇಕು ಹೇಳಿ? ಸ್ಮಾಲ್ ಆರ್. ಓಕೆನಾ? ಇದು ಜಿನೋಟೈಪ್ಸ್ಗಳು. ಇನ್ನು ಈ ಪ್ಲಾಂಟ್ಸ್ಗಳು ಬೆಳೆದು ದೊಡ್ಡದಾಗಿ ಫ್ಲವರ್ಸ್ಗಳನ್ನು ಬಿಟ್ಟು ಆ ಫ್ಲವರ್ಸ್ಗಳ ಗೊನೈಡ್ಸ್ಗಳಲ್ಲಿ ಗೇಮೇಟ್ ಫಾರ್ಮೇಷನ್ ಆಗಬೇಕಾದ್ರೆ ರೆಡ್ ಫ್ಲವರ್ಡ್ ಪ್ಲಾಂಟ್ ನೋಡಿ, ಗೇಮೇಟ್ಸ್. ಹೌ ಮೆನಿ ಟೈಪ್ಸ್ ಆಫ್ ಗೇಮೇಟ್ಸ್ ಪ್ರೊಡ್ಯೂಸ್ಡ್? 1 ಟೈಪ್. ಅದು ಯಾವುದು? ಪ್ರೊಡಕ್ಷನ್ ಆದ ಎಲ್ಲ ಗೇಮೇಟ್ಸ್ಗಳಲ್ಲೂ ಈ ರೆಡ್ ಫ್ಯಾಕ್ಟರೇ ಇರುತ್ತೆ. ಹಾಗೆ ವೈಟ್ ಫ್ಲವರ್ಡ್ ಪ್ಲಾಂಟ್ ಅಲ್ಲಿ ಒಂದೇ ಟೈಪ್, ದಟ್ ಈಸ್ ವೈಟ್, ಸ್ಮಾಲ್ ಆರ್, ಡಿನೋಟೆಡ್ ವಿತ್ ಸ್ಮಾಲ್ ಆರ್. ಅಂದ್ರೆ ಒಂದೇ ಟೈಪ್ ಗೇಮೇಟ್ ಪ್ರೊಡಕ್ಷನ್ ಆಗುತ್ತೆ. ಯಾಕಂದ್ರೆ ಬೋತ್ ದ ಪ್ಲಾಂಟ್ಸ್ ಆರ್ ಪ್ಯೂರ್ ಬ್ರೀಡಿಂಗ್, ಅಂದ್ರೆ ಹ್ಯಾವಿಂಗ್ ಐಡೆಂಟಿಕಲ್ ಫ್ಯಾಕ್ಟರ್ಸ್. ಪ್ಯೂರ್ ಬ್ರೀಡಿಂಗ್ ಇರೋದ್ರಿಂದ ದೇ ಪ್ರೊಡ್ಯೂಸಸ್ ಓನ್ಲಿ 1 ಟೈಪ್ ಆಫ್ ಗೇಮೇಟ್ಸ್. ನೆಕ್ಸ್ಟ್ ಏನಾಗುತ್ತೆ? ಆಫ್ಟರ್ ಕ್ರಾಸಿಂಗ್ ಅವೆರಡು ಏನಾಗುತ್ತೆ? ಫ್ಯೂಷನ್ ಆಗುತ್ತೆ. ಇವೆರಡು ಗೇಮೇಟ್ಸ್ಗಳು ಫ್ಯೂಷನ್ ಆದಾಗ ಇಲ್ಲೇನು ಬರುತ್ತೆ? ರೆಡ್ ಫ್ಯಾಕ್ಟರ್, ವೈಟ್ ಫ್ಯಾಕ್ಟರ್ ಫ್ಯೂಷನ್ ಆಗುತ್ತೆ. ಇಲ್ಲಿ ಝೈಗೋಟ್. ರೆಡ್ ಫ್ಯಾಕ್ಟರ್ ಫ್ರಮ್ ದಿ one gamete, white factor from the another gamete. Both are fused here. It is a zygote. Later it becomes a seed. After seed development, what type of flowers it produces? ಯಾವ ಪ್ರಕಾರ ನೀವು ಗೆಸ್ ಮಾಡ್ತಿದ್ದೀರಾ? ಏನು ಅಂದ್ರೆ ರೆಡ್. ಯಾಕೆ?
ಮೆಂಡೆಲ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಈಗಾಗಲೇ ನಾವು ನೋಡಿದೀವಿ. ಮೆಂಡೆಲ್ಸ್ ಅಷ್ಟು ಎಕ್ಸ್ಪೆರಿಮೆಂಟ್ಸ್ಗಳಲ್ಲಿ ಹೆಟಿರೋಜೈಗಸ್ ಸ್ಟೇಟ್ ಅಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಿತ್ತು. ಅದರ ಪ್ರಕಾರ ರೆಡ್ ಬರಬೇಕಾಗಿತ್ತು. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ದಿಸ್ ರೆಡ್ ಫ್ಯಾಕ್ಟರ್ allele cannot completely suppress the recessive factor. That's why it also little express. ಹಾಗಾಗಿ ಆ ಫ್ಲವರ್ ಕಲರ್ ಏನಾಗುತ್ತೆ, ಸಂಪೂರ್ಣ ರೆಡ್ ಬರಲ್ಲ. ಯಾಕಂದ್ರೆ ರೆಡ್ ಫ್ಯಾಕ್ಟರ್ ಇಂದ ಈ ವೈಟ್ ಫ್ಯಾಕ್ಟರ್ ಅನ್ನು ಸಂಪೂರ್ಣ ಸಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇದು ಕೂಡ ಎಕ್ಸ್ಪ್ರೆಸ್ ಆಗೋದ್ರಿಂದ ಈ ರೆಡ್ ಮತ್ತು ವೈಟ್ ಎರಡರ ಮಧ್ಯ ಇಂಟರ್ಮೀಡಿಯೇಟ್ ಕಲರ್ ಇಲ್ಲಿ ಬರುತ್ತೆ. ದಟ್ ಪ್ಲಾಂಟ್ ಪ್ರೊಡ್ಯೂಸಸ್ ದ ಪಿಂಕ್ ಫ್ಲವರ್ಸ್. ನೋಡಿ ಹೀಗೆ ಇಲ್ಲಿ ಏನಾಯಿತು, ಮೆಂಡೆಲ್ಸ್ ಫಸ್ಟ್ ಲಾ ಆಫ್ ಡಾಮಿನೆನ್ಸ್ ಅಪ್ಲೈ ಆಗಲಿಲ್ಲ. ಅವ್ರು ಏನು ಹೇಳಿದ್ರು, ಇನ್ ಹೆಟಿರೋಜೈಗಸ್ ಸ್ಟೇಟ್ ಆಲ್ವೇಸ್ dominant factor will suppress the recessive factor expression ಅಂತ ಹೇಳಿದ್ರು. ಬಟ್ ಇಲ್ಲಿ ಏನಾಗಿದೆ, this dominant factor cannot or unable to completely suppress the recessive factor. Therefore recessive factor is also expressed. So this type of dominance that called incomplete dominance. This type of dominance is called incomplete dominance. It is not complete dominance. Next, ಮೆಂಡೆಲ್ ಅವರ ಪ್ರಕಾರನೇ ಈ ಪ್ಲಾಂಟ್ಸ್ ಗಳು ಸೆಲ್ಫ್ ಪಾಲಿನೇಷನ್ ಆಗಲಿಕ್ಕೆ ಬಿಡ್ತಾರೆ. Selfed. When selfed, this F1 generation, first phylyl generation, monohybrid pink flowered plant produces two types of gametes. 50% of the gametes having the red factor, another 50% of the gametes having the white factor. These are two types gametes. These are the two types of the gametes. In the next ಏನು ಮಾಡಬೇಕು, ಇವು ಸೆಲ್ಫ್ ಪಾಲಿನೇಷನ್ ಆಗಲಿಕ್ಕೆ ರ್ಯಾಂಡಮ್ ಆಗಿ ತಮ್ಮಷ್ಟಕ್ಕೆ ತಾವೇ ಪಾಲಿನೇಷನ್ ಆಗಿ ಫರ್ಟಿಲೈಸೇಷನ್ ಆಗಲಿಕ್ಕೆ ಬಿಡಬೇಕು. ಆಗ ಬರ್ತಕ್ಕಂಥ ಜನರೇಷನ್ ಯಾವುದದು, F2 ಜನರೇಷನ್. ಅಲ್ಲಿ ಏನಾಗುತ್ತೆ ಅದನ್ನ ಈ ಚೆಕ್ಕರ್ ಬೋರ್ಡ್ ಅಲ್ಲಿ ತೋರಿಸಬೇಕು. ಹೀಗೆ ಚೆಕ್ಕರ್ ಬೋರ್ಡ್ ಹಾಕೋಬೇಕು ನಾವು. This is the checkerboard. See here. Is it monohybrid cross or dihybrid cross? No, this is the monohybrid cross. Why it is monohybrid cross? Because the crossing two plants. Which plant? Snapdragon plant differ in only one alternate character. So that's why it is a monohybrid cross. Is it one gene inheritance or two gene inheritance? It is a one gene inheritance. Here you have to write the symbols of male and female. You know it. This is the male symbol and this is a female symbol. Write two male gametes here. Capital R, small r. Same, write two female gametes in these boxes. Capital R, small r. Here nodi, when this male gamete fused with this female gamete, the pair of factors together we should write in this box. Okay. When these two gametes fused, the pair of factors obtained we should write in this box. Here, when this male gamete, female gamete fused, the pair of factor. Similarly, when these two male and female gametes fused, the pair of factors, we should write in this box. Now, in a checkerboard, I have written genotypes.
what I have written? Genotypes of 4 plants. Genotypes ಇದು. ಹಾಗಾದ್ರೆ ಈ genotypes ಗಳನ್ನು ನೋಡಿಕೊಂಡು ನಾವು phenotypes ಅನ್ನು ಹೇಳಬಹುದು. ಪೇರ್ ಆಫ್ ಫ್ಯಾಕ್ಟರ್ಸ್ ಗಳಲ್ಲಿ 2 ಡಾಮಿನೆಂಟ್ ಇದ್ರೆ ಏನಾಗುತ್ತೆ? ಪೇರ್ ಆಫ್ ಫ್ಯಾಕ್ಟರ್ಸ್ ಗಳಲ್ಲಿ 2 ರಿಸೆಸಿವ್ ಫ್ಯಾಕ್ಟರ್ ಇದ್ರೆ ಯಾವ ಟೈಪ್ ಬರುತ್ತೆ? ಪೇರ್ ಆಫ್ ಫ್ಯಾಕ್ಟರ್ಸ್ ಗಳಲ್ಲಿ 1 ರಿಸೆಸಿವ್ 1 ಡಾಮಿನೆಂಟ್ ಇದ್ರೆ ಯಾವ ಟೈಪ್ ಫಿನೋಟೈಪ್ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳಬೇಕು. ಈಗ ಈ ಜಿನೋಟೈಪ್ಸ್ ಅನ್ನು ಅಬ್ಸರ್ವ್ ಮಾಡಿ. ದಿಸ್ ಪ್ಲಾಂಟ್ ಈಸ್ ಪ್ರೊಡ್ಯೂಸಸ್ ರೆಡ್ ಫ್ಲವರ್ಸ್ ಆರ್ ವೈಟ್ ಫ್ಲವರ್ಸ್? ಯಾವುದೂ ಅಲ್ಲ, ನಾನು ಈಗಾಗಲೇ ಹೇಳಿದೆ. ಸಾರಿ, ದಿಸ್ ಪ್ಲಾಂಟ್ ಇಟ್ ಈಸ್ ಅ ಹೋಮೋಜೈಗಸ್. ಹೀಗೆ ಇಫ್ ದ seed or a plant got 2 dominant, definitely it produces red. Okay, red. In homozygous condition it produces the red flowers. Illi banni, in these pair of factors, one has a dominant factor, another is a recessive. Is it produces red or white? No, it produces pink. In heterozygous it produces intermediate. This it also heterozygous it produces a intermediate pink. This produces, it is homozygous, recessive produces a white. ಈಗ ಇಲ್ಲಿ ನೋಡಿ, F2 ಜನರೇಷನ್ ಅಲ್ಲಿ ಅಂದ್ರೆ ಸೆಕೆಂಡ್ ಫಿಲೈಲ್ ಜನರೇಷನ್ ಅಲ್ಲಿ ನಮಗೆ ರಿಸಲ್ಟ್ ಈ ರೀತಿಯಾಗಿ ಬಂತು. ಇಲ್ಲಿ ಒಟ್ಟು ಎಷ್ಟು ಪ್ಲಾಂಟ್ಸ್ ಇದೆ? 4 ಪ್ಲಾಂಟ್ಸ್ ಇದೆ. 4 ಪ್ಲಾಂಟ್ಸ್ ಗಳಲ್ಲಿ ಫಸ್ಟ್ ಯು ಅಬ್ಸರ್ವ್ ದ ಫಿನೋಟೈಪ್ಸ್. ಫಿನೋಟೈಪ್ಸ್ ಅನ್ನು ಅಬ್ಸರ್ವ್ ಮಾಡಿ. ರೆಡ್ ಫ್ಲವರ್ಡ್ ಎಷ್ಟಿದೆ? 1 ಇದೆ. ಇದು 1 ಏನಿದು? ರೆಡ್. ಇದು ರೆಡ್ ಫ್ಲವರ್. ಇನ್ನು ಪಿಂಕ್ ಎಷ್ಟಿದೆ? 2 ಇದೆ. 2 ಇದೆ. ಓಕೆ. ಇನ್ನು ವೈಟ್ ಅದೆಷ್ಟಿದೆ? 1 ಇದೆ. ಇದು ಪಿಂಕ್. ಇದು 2 ಏನಿದು? ಪಿಂಕ್. ಇದು ವೈಟ್. ವೈಟ್. This ratio we have taken by observing the phenotypes. That's why this is called phenotypic ratio of which cross? Incomplete dominance. This cross is incomplete dominance because here in heterozygous state dominant character will not completely suppress the expression of the recessive factor. That's why that also expressed. Now look at about the genotypes of these 4 plants. How many plants having the 2 dominant factors? 1. How many having a heterozygous state? 2. Genotypically 2. And how many homozygous recessive? 1. So this ratio is also same. 1:2:1. So in incomplete dominance, both phenotypic ratio and genotypic ratio will be same. See here, this is the incomplete dominance. What I am explaining about incomplete dominance, it will not follow the Mendel's rule. It is a deviation from the Mendel's laws. This disprove the law of dominance. See here we crossed a red flowered snapdragon plant with a white flower plant. In a first phylyl generation, all hybrids produces the pink flowers. When these pink flowered plants are selfed, in F2 generation, 3 different types of plants, red flowered, pink flowered and white flowered, are developed in the ratio of 1:2:1. So this is about the law of that is incomplete dominance
to this point I will stop this video, and in my next video clip I will explain another example for the deviations from the Mendel's law.